ಇದಕ್ಕೆ ಉದಾಹರಣೆ ಏನು ಅಂದ್ರೆ ಇದೇನೆ. ಪಾಪ ಅವ್ರಿಗೆ ಗೊತ್ತಿಲ್ಲ ಅಲ್ಲಿ ಊಟ ಇನ್ನೂ ಶುರು ಮಾಡಿಲ್ಲ ಅಂತ. 4 ಜನ ಹೋದ್ರು, 40 ಜನ ಹೋದ್ರು ಅಷ್ಟೇ. ಬಾಡೆ ನಮ್ ಗಾಡು ಅಂತ ಅವರು. ವಿಶೇಷವಾಗಿ ಕಾರ್ಯಕ್ರಮಕ್ಕೆ ನಮ್ಮ ವಕೀಲರು, ನಮ್ಮ ಹೃದಯಗೌಡ, ನಮ್ಮ ನಿಂಗಪ್ಪ, ಮನೋಜು, ನಮ್ಮ ಇವರೆಲ್ಲರೂ ಕೂಡ, ನಮ್ಮ ಮೂರ್ತಿ ಕೆಳಗಡೆ ಹೊರಟೋಗಿದ್ಯಾ, ಮೂರ್ತಿ, ಕುಶಾಲ್ ಕುಶಾಲ್ ಹರ್ವೇಗೌಡ, ಇವರೆಲ್ಲರೂ ಕೂಡ ಬಹಳ ಶ್ರಮವಹಿಸಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಮಾನ್ಯ ರೇವಣ್ಣ ಸಾಹೇಬರು ವೇದಿಕೆ ಮೇಲಿದ್ದಾರೆ, ಜೊತೆಗೆ ನಮ್ಮ ಬ್ರಿಜೇಶ್ ಕಾಳಪ್ಪ ಸರ್ ವೇದಿಕೆ ಮೇಲಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಬೇಕು. ಬ್ರಿಜೇಶ್ ಕಾಳಪ್ಪ ಸಾಹೇಬರು ಈ ಕಾರ್ಯಕ್ರಮಕ್ಕೆ ಬಂದಿದ್ದು ನನಗೆ ಬಹಳ ಸಂತೋಷ ತಂದಿದೆ. ಯಾಕೆ ಅಂತಂದ್ರೆ ಕೊಡಗಿನ ಯಾಕೆ ಮಾತು ಹೇಳ್ತೀನಿ, ಇತಿಹಾಸ ನಾವು ನೆನಪಿಸ್ಕೊಳ್ಬೇಕು. ಕೊಡಗಿನಿಂದ ಬಂದಿರುವಂತ ಒಬ್ಬ ಕೊಡವ ಬ್ರಿಜೇಶ್ ಕಾಳಪ್ಪನವರು ಅವತ್ತು ಸಾಮಾಜಿಕ ಜಾಲತಾಣದಲ್ಲಿ ಸಿದ್ದರಾಮಯ್ಯನವ್ರ ವಿರುದ್ಧ ಬಹಳ ಕ್ರೂರವಾಗಿ ಆಕ್ರಮಣ ನಡೀತಾ ಇತ್ತು. ಸಿದ್ದರಾಮುಲ್ಲಾ ಖಾನ್ ಅಂತ ಹೇಳಿ ದೊಡ್ಡ ಪ್ರಮಾಣದಲ್ಲಿ ಬಿಜೆಪಿಯವರು ಮತ್ತು ಅವರ ಇಡೀ ಸಂಘ ಪರಿವಾರದ ಗುಂಪುಗಳು ಸಿದ್ದರಾಮಯ್ಯನವ್ರ ವಿರುದ್ಧ ದಾಳಿ ನಡೆಸ್ತಾ ಇತ್ತು. ಆ ದಾಳಿ ನಡೆಸಬೇಕಾದ್ರೆ ಎಲ್ಲ ಹುಡುಗರು ಇಲ್ಲಿ ಯಾರು ವೇದಿಕೆ ಮೇಲೆ ನಿಂತ್ಕೊಂಡಿದ್ದಾರೆ, ನಮ್ಮ ಹೃದಯಗೌಡ, ನಮ್ಮ ಮನೋಜ, ನಮ್ಮ ಅರುಣ, ನವೀನು, ನಮ್ಮ ನಿಂಗಪ್ಪ, ವಕೀಲರು, ನಮ್ಮ ಮೂರ್ತಿ ಶ್ರೀಕಂಠಯ್ಯ, ನಮ್ಮ ಕುಶಾಲ ಅರವೇಗೌಡ, ಇವರೆಲ್ಲರೂ ಕೂಡ ಅವತ್ತು ಸೈನಿಕರ ತರ ಹೋರಾಟ ಮಾಡ್ತಾ ಇದ್ರು. ರಾಮಣ್ಣ ಇದ್ರು, ಆನಂದ್ ರಾಮಣ್ಣ. ಆದ್ರೆ ಇವರೆಲ್ಲರನ್ನೂ ಕೂಡ ಒಂದು ಗುಂಪು ಕಟ್ಟಿ ಕಾಂಗ್ರೆಸ್ ಪಕ್ಷದ ಸೋಷಿಯಲ್ ಮೀಡಿಯಾನ ಭದ್ರಪಡಿಸೋದ್ರೊಳಗಡೆ ಬ್ರಿಜೇಶ್ ಕಾಳಪ್ಪನವ್ರ ಪಾತ್ರ ಇತ್ತು ಅನ್ನೋದನ್ನ ನಾವು ಸ್ಮರಿಸ್ಕೊಳ್ಬೇಕು. ಇತಿಹಾಸ ಮರ್ತೋಗ್ಬಿಡ್ಬೋದು ನಾವು, ಆದ್ರೆ ಇವ್ರು ಯಾರನ್ನು ಮರಿಬಾರದು. ಇವರೆಲ್ಲ ಮಾಡಿದಂತ ಕೆಲಸ ನಾವು ಮರಿಬಾರದು. ಸೊ ನನ್ನನ್ನು ಕೂಡ ಅತ್ಯಂತ ಪ್ರೀತಿಯಿಂದ ನೀವೆಲ್ಲರೂ ಕೂಡ ಕರೆದ್ರಿ. ಕರ್ನಾಟಕ ರಾಜ್ಯ ಬಹುಶಃ ಇತಿಹಾಸದಲ್ಲಿ ಎಂದೂ ಮರೆಯಲಾರದಂತ ಬಂಗಾರದ ಅಕ್ಷರಗಳಲ್ಲಿ ಜನವರಿ 6ನೇ ತಾರೀಕು ಇವತ್ತು ದಾಖಲೆ ಆಗುತ್ತೆ. ಯಾಕೆ ಅಂತಂದ್ರೆ ಈ ರಾಜ್ಯ 4 ಜನ ಮಾತ್ರ ಕಂಡಿದ್ದು. ಪೂರ್ಣಾವಧಿಗೊಳಿಸಿದಂತ ಮುಖ್ಯಮಂತ್ರಿಗಳ ಹೆಸರು ಹೇಳಿ ಅಂತಂದ್ರೆ ಇಡೀ ರಾಜ್ಯ 4 ಜನರ ಹೆಸರು ಹೇಳುತ್ತೆ. ಒಂದು ಕರ್ನಾಟಕ ಹೇಳೋದು ನಿಜಲಿಂಗಪ್ಪನವ್ರ ಹೆಸರು ಹೇಳುತ್ತೆ. ಇನ್ನೊಂದು ಯಾವ್ದು ಸರ್, ದೇವರಾಜ್ ಅರಸು ಅವ್ರ ಹೆಸರು ಹೇಳುತ್ತೆ. ಮತ್ಯಾರ್ದಾದ್ರೂ ಹೆಸರು ಹೇಳಿ ಅಂತಂದ್ರೆ ಶ್ರೀಮಾನ್ ಸಿದ್ದರಾಮಯ್ಯನವರ ಹೆಸರನ್ನ ಪೂರ್ಣಾವಧಿ ಮುಗಿಸಿದ್ದಾರೆ. ಮತ್ತೆ ಇವಾಗ 2.5 ವರ್ಷಗಳ ಕಾಲ ಅವರು ಮುಂದುವರೆದು ಕರ್ನಾಟಕ ರಾಜ್ಯದ ಅತ್ಯಂತ ಸುದೀರ್ಘ ಮುಖ್ಯಮಂತ್ರಿ ಮತ್ತು ಪೂರ್ಣಾವಧಿ ಮುಗಿಸಿದಂತ ಮುಖ್ಯಮಂತ್ರಿ ಅಂತ ಯಾರಾದ್ರೂ ಇದ್ರೆ ಅದು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಅನ್ನೋದು ಇತಿಹಾಸದಲ್ಲಿ ದಾಖಲಾಗಿ ಹೋಗುತ್ತೆ. ಇದನ್ನ ಯಾರು ಅಳಿಸಕ್ಕಾಗಲ್ಲ. ಯಾಕೆ ಮಾತು ಹೇಳ್ತೀನಿ ಅಂದ್ರೆ ಸಿದ್ದರಾಮಯ್ಯ ಅಂದ್ರೆ ಹೋರಾಟ, ಸಿದ್ದರಾಮಯ್ಯ ಅಂತಂದ್ರೆ ಶಕ್ತಿ, ಸಿದ್ದರಾಮಯ್ಯ ಅಂದ್ರೆ ದಲಿತರ ಪಾಲಿಗೆ, ಹಿಂದುಳಿದವರ ಪಾಲಿಗೆ ಒಂದು ಧ್ವನಿ, ಸಿದ್ದರಾಮಯ್ಯ ಅಂತಂದ್ರೆ ಯುವಕರಿಗೆ ಒಂದು ಉತ್ಸಾಹ, ಸಿದ್ದರಾಮಯ್ಯನವರು ಅಂತಂದ್ರೆ ಕನ್ನಡ ಪರ ಹೋರಾಟಗಾರರಿಗೆ ಒಂದು ಉತ್ಸಾಹ, ಸಿದ್ದರಾಮಯ್ಯನವರು ಅಂತಂದ್ರೆ ರೈತರಿಗೆ, ಕೃಷಿಕರಿಗೆ ಒಂದು ಉತ್ಸಾಹ, ಸಿದ್ದರಾಮಯ್ಯನವರು ಅಂತಂದ್ರೆ ವಕೀಲರಿಗೆ ಒಂದು ಉತ್ಸಾಹ. ಅದಕ್ಕೆ ಸಿದ್ದರಾಮಯ್ಯನವ್ರಿಗೆ ಹಲವಾರು ಹೆಸರಿದೆ. ಏನ್ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದಲ್ಲಿ ಹಸಿವನ್ನ ತೊಲಗಿಸಿ ಪ್ರತಿಯೊಬ್ಬ ಹಸಿದವನು ಕೂಡ ಒಂದು ತುತ್ತು ಅನ್ನ ತಿಂದು ಮಲಗಬೇಕು ಅಂತ ಹೇಳಿ ರಾಜ್ಯದಲ್ಲಿ ಅಧಿಕಾರ ವಹಿಸಿಕೊಂಡ ಮೊದಲನೇ ದಿವಸವೇ ಕರ್ನಾಟಕ ರಾಜ್ಯದ ಜನರಿಗೆ ಅನ್ನ ಕೊಟ್ಟ ದೇವರು ಅಂತ ಕರ್ನಾಟಕದ ಇತಿಹಾಸದಲ್ಲಿ ಯಾರ್ದು ಹೆಸರಾದ್ರು ದಾಖಲಾದ್ರೆ ಮಾನ್ಯ ಸಿದ್ದರಾಮಯ್ಯನವ್ರ ಹೆಸರು ದಾಖಲಾಗುತ್ತೆ. ಹಿಂಗಾಗಿ ಸಿದ್ದರಾಮಯ್ಯನವರು ಕರ್ನಾಟಕದ ಪಾಲಿಗೆ ಅನ್ನರಾಮಯ್ಯ, ಸಿದ್ದರಾಮಯ್ಯನವರು ಕರ್ನಾಟಕದ ಪಾಲಿಗೆ ಹಿಂದುಳಿದ ವಿದ್ಯಾರ್ಥಿಗಳಿಗೆ ವಿದ್ಯಾಸಿರಿ ಕೊಟ್ಟಂತ ವಿದ್ಯಾರಾಮಯ್ಯ, ಕರ್ನಾಟಕದ ಪಾಲಿಗೆ ಕನ್ನಡದ ಪರವಾಗಿ ವಿಧಾನಸಭೆ ಅಧಿವೇಶನದಲ್ಲಿ ನಿಂತ್ರೆ ಎಳೆಯ ಗುಣಸಂಧಿ ಅಂದ್ರೆ ಏನ್ ಹೇಳಿ ನೋಡೋಣ, ಸುವರ್ಣ ದೀರ್ಘ ಸಂಧಿ ನೋಡೋಣ, ಹೇಳಿ ನೋಡೋಣ ನೀನು ಅಂತ ಹೇಳಿ ವಿರೋಧ ಪಕ್ಷದವರ ಕಾಲು ಎಳೆದು ಕನ್ನಡವನ್ನ ಎತ್ತಿ ಹಿಡಿದಂತ ಕನ್ನಡ ರಾಮಯ್ಯ ಸಿದ್ದರಾಮಯ್ಯ, ಅನ್ಯಾಯದ ವಿರುದ್ಧವಾಗಿ ಸದಾ ಗುಡುಗದಂತ, ಅನ್ಯಾಯದ ವಿರುದ್ಧ ಸದಾ ಮಾತನಾಡದಂತ ಗುಡುಗು ರಾಮಯ್ಯ ಸಿದ್ದರಾಮಯ್ಯ. ಯಾವ ಕಾಲದಲ್ಲಿ ಅಹಿಂದ ಸಮುದಾಯದವರಿಗೆ ರಾಜಕೀಯ ಅಧಿಕಾರ ಸಿಗಬಾರದು ಅಂತ ಹೇಳಿ ಷಡ್ಯಂತ್ರಗಳು ನಡೀತಾ ಇತ್ತು, ಆ ಕಾಲದಲ್ಲಿ ಅಹಿಂದವನ್ನ ಚಳುವಳಿಯನ್ನ ಕಟ್ಟಿ ತಾನೇ ಕಟ್ಟಿದ ಪಕ್ಷದಿಂದ ತನ್ನನ್ನ ಹೊರಗಾಕಿದ್ರು ಕೂಡ ತಲೆ ಕೆಡಿಸ್ಕೊಳ್ಳದಲ್ಲ ಇಡೀ ರಾಜ್ಯವನ್ನ ಸುತ್ತಿ ಕೋಟ್ಯಾಂತರ ಜನ ತನ್ನ ಬೆಂಬಲಿಗರನ್ನ ಕಟ್ಕೊಂಡು ಮುಂದೆ ನಿಂತು ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಯ ಗಾದಿಯನ್ನ ಏರಿದಂತ ಅಹಿಂದ ರಾಮಯ್ಯ ಸಿದ್ದರಾಮಯ್ಯ ರೈತ ಚಳುವಳಿಯಿಂದ ಮೇಲೆದ್ದು ಬಂದು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಶಿಷ್ಯನಾಗಿ ಬೆಳೆದು ರೈತ ಚಳುವಳಿಯಿಂದ ಮೇಲೆದ್ದು ಬಂದು ಇವತ್ತು ಕರ್ನಾಟಕದ ರೈತರಿಗೆ ರೈತ ಭಾಗ್ಯವನ್ನ ಕೊಟ್ಟಂತ, ಕೃಷಿ ಭಾಗ್ಯವನ್ನ ಕೊಟ್ಟಂತ, ಕೃಷಿ ಹೊಂಡವನ್ನ ಕೊಟ್ಟಂತ ಕೃಷಿ ರಾಮಯ್ಯ ಸಿದ್ದರಾಮಯ್ಯ, ಚಳುವಳಿ ರಾಮಯ್ಯ ಸಿದ್ದರಾಮಯ್ಯ, ಅರಸೂರವರ ದಾಖಲೆಯನ್ನ ಮುರಿದಂತ ಕರುನಾಡ ಅರಸರಾಮಯ್ಯ ಸಿದ್ದರಾಮಯ್ಯ, ಕರ್ನಾಟಕದಲ್ಲಿ ಎಂದೂ ಮುರಿಯಲಾರದ ದಾಖಲೆಯನ್ನ ಬರೆದಂತ ದಾಖಲೆ ರಾಮಯ್ಯ ಸಿದ್ದರಾಮಯ್ಯ. ಯಾವನೋ ಕುರಿ ಮೇಯಿಸೋನು,
ಈತ ಬಂದು ಫೈನಾನ್ಸ್ ಮಿನಿಸ್ಟರ್ ಆಗಿ ಹೇಳ್ತಾ ಇದ್ದೀನಿ ಅದನ್ನೇ. MLA ಅವರು ಬಂದಿದ್ದಾರೆ, ನಮ್ಮ ಶ್ರೀನಿವಾಸಣ್ಣ ವೇದಿಕೆಗೆ ಬಂದಿದ್ದಾರೆ, ಅವ್ರನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾರೆ. ಸೊ ಕುರಿ ಮೇಯಿಸೋನೊಬ್ಬ ಫೈನಾನ್ಸ್ ಬಜೆಟ್ ಮಂಡಿಸ್ತಾರಂತೆ ಅಂತ ಆಡ್ಕೊಂಡು ಸಿದ್ದರಾಮಯ್ಯನವ್ರ ಮೇಲೆ ಕಾರ್ಟೂನ್ ಬರೆದಿದ್ರು ಒಂದು ಮಾಧ್ಯಮದವರು. ಆದ್ರೆ ಅದರ ವಿರುದ್ಧ ಸಿದ್ದರಾಮಯ್ಯನವರು ಪ್ರತಿಭಟಿಸಲಿಲ್ಲ. ಬದಲಿಗೆ ಕರ್ನಾಟಕ ರಾಜ್ಯ ಅತ್ಯಂತ ಹೆಚ್ಚು ಫೈನಾನ್ಸ್ ಮಂಡಿಸಿದಂತ ಒಬ್ಬ ಫೈನಾನ್ಸ್ ತಜ್ಞ, ಅರ್ಥ ತಜ್ಞ ರಾಮಯ್ಯ, ಕರ್ನಾಟಕ ಆರ್ಥಿಕ ತಜ್ಞ ರಾಮಯ್ಯನಾಗಿ ಸಿದ್ದರಾಮಯ್ಯ ಸವಾಲೆಸ್ತು ಇವತ್ತು ಕರ್ನಾಟಕದ ಮುಂದೆ ನಿಂತಿದ್ದಾರೆ. ಬಹುಶಃ ರಾಮಕೃಷ್ಣ ಹೆಗಡೆ ಅವರು ಅತಿ ಹೆಚ್ಚು ಫೈನಾನ್ಸ್ ಬಜೆಟ್ ಗಳನ್ನ ಮಂಡಿಸಿದ್ರು, 13. ರಾಮಕೃಷ್ಣ ಹೆಗಡೆ ಅವರ ದಾಖಲೆಯನ್ನು ಯಾರಾದ್ರೂ ಮುರಿದಿದ್ರೆ ಅದನ್ನ ಸಿದ್ದರಾಮಯ್ಯನವರು ಮಾತ್ರ ಆ ಬಜೆಟ್ ಅನ್ನ ಮಂಡಿಸಿ ಕರ್ನಾಟಕ ರಾಜ್ಯದ ಅತ್ಯಂತ ಸುದೀರ್ಘ ಬಜೆಟ್ ಮಂಡಿಸಿದಂತ ಕುರಿ ಎಣಿಸಕ್ ಬರ್ದೇ ಇದ್ದವನು ಅಂತ ಆಡ್ಕೊಂಡವ್ರ ಮುಂದೆ ಎದೆ ಎತ್ತಿ ನಿಂತು ಮಾತನಾಡಿದ ಗಟ್ಟಿಗ ರಾಮಯ್ಯ ಸಿದ್ದರಾಮಯ್ಯ. ಕರ್ನಾಟಕ ರಾಜ್ಯದ ಅರ್ಥಶಾಸ್ತ್ರಿಗ ರಾಮಯ್ಯ ಸಿದ್ದರಾಮಯ್ಯ. ಕರ್ನಾಟಕದ ಜನಗಳಿಗೆ ನುಡಿದಂತೆ ನಡೆದು ಗ್ಯಾರಂಟಿಗಳನ್ನು ಕೊಟ್ಟಂತ ಗ್ಯಾರಂಟಿ ರಾಮಯ್ಯ ಸಿದ್ದರಾಮಯ್ಯ. ಸದಾ ಕಾಲ ಹಿಂದುಳಿದವರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ಧ್ವನಿ ಇಲ್ಲದವರ ಪರವಾಗಿ ಧ್ವನಿ ಎತ್ತಿ ಕರ್ನಾಟಕವನ್ನ ತಿರುಗಿ ನೋಡುವಂತೆ ಮಾಡಿದಂತ ಇಡೀ ದೇಶವೇ ಯಾವ ಪ್ರಧಾನ ಮಂತ್ರಿಗಳ ವಿರುದ್ಧ ಅವರ ಹೆಸರು ತಗೊಳಕ್ಕೆ ಇಡೀ ದೇಶದ ಅನೇಕ ಜನ ನಾಯಕರು ಎದುರ್ತಿರ್ಬೇಕಾದ್ರೆ ಏನ್ರಿ ಮೋದಿ, ಏನ್ರಿ ಶಾ ಅಂತ ಹೇಳಿ ಸವಾಲೆಸೆಯುವ ಧೈರ್ಯ ಮಾಡಿದಂತ ಸವಾಲ್ ರಾಮಯ್ಯ ಸಿದ್ದರಾಮಯ್ಯ. ಇಂಥ ಸಿದ್ದರಾಮಯ್ಯನವರು ಇವತ್ತು ಜನವರಿ 6ನೇ ತಾರೀಕು ಈ ರಾಜ್ಯ ಕಂಡಂತ ಅತ್ಯಂತ ಸುದೀರ್ಘ ಮುಖ್ಯಮಂತ್ರಿಗಳಾಗಿದ್ದಂತ ದೇವರಾಜ ಅರಸು ಅವರ ದಾಖಲೆಯನ್ನ ಮುರಿದು ನಿಜಲಿಂಗಪ್ಪನವರ ಸಾಲಿಗೆ, ದೇವರಾಜ ಅರಸು ಅವರ ಸಾಲಿಗೆ ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ಇವತ್ತು ಪಾದಾರ್ಪಣೆಯನ್ನ ಮಾಡಿದ್ದಾರೆ. ಪ್ರೀತಿಯ ಬಂಧುಗಳೇ, ಸಿದ್ದರಾಮಯ್ಯನವರು ನೀವೆಲ್ಲರೂ ಹೇಳ್ತೀರಿ, ನಾನು ಕೇಳಿದ್ರೆ ನೀವೆಲ್ಲ ಹೇಳ್ತೀರಲ್ವಾ ಏನೇನ್ ಮಾಡಿದ್ರು ಅಂತ ಹೇಳ್ತೀರಲ್ಲ, ಹೇಳ್ತೀರಾ? ಅನ್ನಭಾಗ್ಯ ಕೊಟ್ಟವ್ರು ಯಾರು? ಜೋರಾಗಿ ಹೇಳಿ ನೋಡೋಣ. ಅನ್ನಭಾಗ್ಯ ಕೊಟ್ಟವ್ರು ಯಾರು? ಕೃಷಿ ಭಾಗ್ಯ ಕೊಟ್ಟವ್ರು ಯಾರು? ವಿದ್ಯಾಸಿರಿ ಕೊಟ್ಟವ್ರು ಯಾರು? ಕ್ಷೀರ ಭಾಗ್ಯ ಕೊಟ್ಟವ್ರು ಯಾರು? ಶೂ ಭಾಗ್ಯ ಕೊಟ್ಟವ್ರು ಯಾರು? ಹಿಂದುಳಿದವರಿಗೆ ಹೆಮ್ಮೆ ತಂದು ಕೊಟ್ಟವ್ರು ಯಾರು? ಮೊದಲ ಬಾರಿಗೆ ಹಿಂದುಳಿದವರು ಸರ್ವೆ ಮಾಡಕ್ ಹೊರಟವ್ರು ಯಾರು? ಈ ರೀತಿ ಪಟ್ಟಿ ಮಾಡ್ತಾ ಹೋದ್ರೆ ಅವ್ರು ಕೊಟ್ಟಿರುವಂತ ದಾಖಲೆ ಕರ್ನಾಟಕದಲ್ಲಿ ಬಹುಶಃ ಮುಂದೆ ಯಾರೂ ಮುರಿಯೋದಕ್ಕೆ ಸಾಧ್ಯ ಇಲ್ಲ. ಆದ್ರೂ ನಿನ್ನೆ ನಮ್ಮೆಲ್ಲ ಮಾಧ್ಯಮ ಸ್ನೇಹಿತರು ಇಲ್ಲಿ ಕೂತಿದ್ದಾರೆ, ಅವ್ರ ಮುಂದೆ ಮೈಕ್ ಹಿಡಿದು ಏನ್ ಸರ್ ನಿಮ್ ದಾಖಲೆ ಯಾರು ಮುರಿಯಕ್ ಆಗದೆ ಇರೋ ತರ ದಾಖಲೆ ನಿರ್ಮಾಣ ಮಾಡಿದೀರಿ ಅಂದಾಗ ಅವ್ರು ದೊಡ್ಡ ಮನ್ಸು ಮಾಡಿ ಒಂದ್ ಮಾತು ಹೇಳಿದ್ರು, ಏನಿಲ್ಲ ದಾಖಲೆ ಇರೋದೇ ಮುರಿಯಕ್ಕೆ. ಸಚಿನ್ ದಾಖಲೆ ಮಾಡಿದ್ದ, ವಿರಾಟ್ ಕೊಹ್ಲಿ ಅದನ್ನ ಮುರ್ದ, ನಾನು ಹೆಗಡೆ ಇವ್ರು ಮಾಡಿದ್ರು, ಅರ್ಸು ಅವ್ರು ಮಾಡಿದ್ರು, ಅರ್ಸು ದಾಖಲೆ ನಾನ್ ಮುರಿದಿದ್ದೀನಿ, ನಾನ್ ಮಾಡಿದ ದಾಖಲೆ ಮುರಿಯಕ್ಕೆ ಇನ್ನೊಬ್ರು ಯಾರಾದ್ರೂ ಬರ್ಬೇಕು, ಯಾರು ಮೊನಪಲಿ ಮಾಡಬಾರ್ದು ಅನ್ನುವ ಮಾತುಗಳನ್ನ ಮಾನ್ಯ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ನನಗೆ ಬಹುಶಃ ನಾನೊಂದು ಮಾತು ಹೇಳಲೇಬೇಕು ಈ ವೇದಿಕೆಯಲ್ಲಿ. ನಿಕೇತ್ ರಾಜ್ ಮೌರ್ಯ ಅನ್ನುವಂತ ಈ ಯುವಕ ಯಾಕೆ ಇಷ್ಟು ಗಟ್ಟಿ ಧ್ವನಿಯಿಂದ ನಾನು ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಬಹಳ ಸರ್ತಿ ನೀವೆಲ್ಲರೂ ಹೇಳ್ತೀರಿ ಅನ್ನಭಾಗ್ಯ ಕೊಟ್ರು ಅನ್ನಭಾಗ್ಯ ಕೊಟ್ರು. ಅನ್ನಭಾಗ್ಯ ಬಹುತೇಕ ಈ ರಾಜ್ಯದ ಎಲ್ಲರಿಗೂ ಸಿಕ್ಕಿದ್ ಯಾವಾಗ ಅಂದ್ರೆ ಇವ್ರು 13 ಮುಖ್ಯಮಂತ್ರಿ ಆದ ನಂತರ. ಆದ್ರೆ ನಾನು ನಮ್ಮಮ್ಮನ ಹೊಟ್ಟೆಲಿದ್ದಾಗ್ಲೇ ನನಗೆ ಅನ್ನಭಾಗ್ಯ ಸಿಕ್ಕಿತ್ತು ಸಿದ್ದರಾಮಯ್ಯನವ್ರದ್ದು. ನೀವ್ ಹೆಂಗೆ ಅಂತ ಕೇಳ್ಬೋದು. ನನ್ನ ತಾಯಿ ಮಂಜುಳಮ್ಮ ಸಿದ್ದರಾಮಯ್ಯನವ್ರ ಮನೆ ಬಾಗಿಲಿಗೆ ಕೆಲಸ ಕೇಳ್ಕೊಂಡು ಹೋದಾಗ ನಮ್ ತಾಯಿ ಗರ್ಭಿಣಿ ಹೆಂಗಸು ಅವ್ರನ್ನ ಕರೆದು, ಯಾವುದೇ ಲಂಚ ರುಶ್ವತ್ತನ್ನು ಯಾರಿಗೂ ಕೊಡಬೇಡ ಕಣಮ್ಮ, ನೀನು ಕೆಲಸ ಮಾಡ್ಬೇಕು, ನೀನ್ ವಿದ್ಯಾವಂತೆ ಇದ್ಯಾ, ನೀನ್ ಓದ್ಕೊಂಡಿದ್ಯಾ, ನಿನ್ಗೆ ನಾನು ಶಿಫಾರಸ್ ಮಾಡ್ತೀನಿ ಅಂತ ಹೇಳಿ ನನ್ನ ತಾಯಿಗೆ ಕೆಲಸ ಕೊಡ್ಸಿದ್ದವರು ಕೂಡ ಏನ್ ಹೃದಯ ಗೊತ್ತಾ ನಿಂಗೆ, ಕೆಲಸ ಕೊಡ್ಸಿದ್ದವ್ರೆ ಅವರು. ಸೊ ಹಿಂಗಾಗಿ ಕೆಲಸ ಕೊಡ್ಸಿದ್ದವರು ಕೂಡ ಅದೇ ಸಿದ್ದರಾಮಯ್ಯನವರು. ಆಮೇಲೆ ಈಗಲೂ ಹೇಳ್ತಾರೆ, ಎಲ್ಲ ಸಾರ್ವಜನಿಕ ಸಭೆಗೆ ಸೇರಿದ್ರೆ ನಿಕೇತ್ ರಾಜ್ ಮೌರ್ಯ ಇವ್ ನಿಧಾನಲ್ಲ, ಇವ್ರ ಅಮ್ಮಂಗೆ ಕೆಲಸ ಕೊಟ್ಟಿದ್ ನಾನೇ ಅಂತ ಹೇಳ್ತಾರೆ ಅವರು. ಸಾರ್ವಜನಿಕ ಸಭೆಗಳಲ್ಲಿ ತುಂಬಿದ ಸಭೆಗಳಲ್ಲಿ ಹೇಳಿದ್ದಾರೆ, ಎಷ್ಟೊಂದು ಸರ್ತಿ ಹೇಳಿದ್ದಾರೆ ಇವ್ರ ಅಮ್ಮಂಗೆ. ಸರ್ ಬ್ರಿಜೇಶ್ ಸರ್ ಮೊನ್ನೆ ಗದಗಲ್ಲಿ ಹೇಳ್ತಾ ಇದ್ರು, ಇವನು ಬಾರಿ ಬುದ್ಧಿವಂತ ಬಿಡಿದಾನೆ, ಯಾಕೆ ಅಂದ್ರೆ ಇವ್ರ ಅಮ್ಮ ಇವನ್ನ ಚೆನ್ನಾಗಿ ಓದಿಸಿದಾಳೆ, ಇವ್ರ ಅಮ್ಮಂಗೆ ಕೆಲಸ ಕೊಟ್ಟದ್ ನಾನೇ, ನಿಕೇತ್ ರಾಜ್ ಮೌರ್ಯ ಅವ್ರ ಅಮ್ಮಂಗೆ ಕೆಲಸ ಕೊಟ್ಟಿದ್ ನಾನೇ ಅಂತ ಮೊನ್ನೆ ಗದಗಲ್ಲಿ ಹೇಳ್ತಾ ಇದ್ರು. ಅಂದ್ರೆ ಅವ್ರ ನೆನಪಿನ ಶಕ್ತಿ. ನಮ್ಮ ಅಮ್ಮನಂತ ಎಷ್ಟು ಲಕ್ಷ ಜನರಿಗೆ ಅವ್ರು, ಎಷ್ಟು ಸಾವಿರ ಜನರಿಗೆ ಅವ್ರು ಸಹಾಯ ಮಾಡಿದ್ದಾರೆ, ಎಷ್ಟು ಲಕ್ಷ ಜನರಿಗೆ ಸಹಾಯ ಮಾಡಿರ್ತಾರೆ. ಆದ್ರೆ ನೆನ್ಪಿಟ್ಕೊಂಡು ಇವ್ರ ಅಮ್ಮನಿಗೆ ಕೆಲಸ ಕೊಟ್ಟಿದ್ ನಾನೇ ಅಂತ ಹೇಳುವಷ್ಟರ ಮಟ್ಟಿಗೆ ಅವ್ರ ನೆನಪಿನ ಶಕ್ತಿ. ಯಾರಾದ್ರೂ ಹೇಳ್ತಾರ ಹತ್ತತ್ರ ಅವ್ರು 80 ಆಗ್ತಾ ಬಂದ್ರೀಗ, ಹೌದಾ? ಸಿದ್ದರಾಮಯ್ಯವ್ರಿಗೆ ಎಷ್ಟು ವರ್ಷ? ಎಷ್ಟು ಸರ್? 79. ಒಂದ್ ಕಡಿಮೆ 80ಕ್ಕೆ 79. 80 ವರ್ಷ, 79 ವರ್ಷ. ಸಿದ್ದರಾಮಯ್ಯನವರು 79 ಇಯರ್ಸ್ ಓಲ್ಡ್ ಆಗ್ಲಿಲ್ಲ,
ಸಿದ್ದರಾಮಯ್ಯನವರು 79 ಇಯರ್ಸ್ ಯಂಗ್ ಆಗಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಸುದೀರ್ಘವಾಗಿ ಕರ್ನಾಟಕವನ್ನ ಸುತ್ತಬಲ್ಲರು. ಇವತ್ತಿಗೂ ಕೂಡ ಮೈಕ್ ಮುಂದೆ ನಿಲ್ಲಿಸಿದ್ರೆ ಸಿದ್ದರಾಮಯ್ಯ ಸಾಹೇಬರನ್ನ ಅಂಕಿ ಅಂಶಗಳನ್ನ, ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ಸ್ ಗಳನ್ನ ಯಾವುದೇ ಪೇಪರ್ ಇಲ್ಲದಲೆ ಗಂಟೆಗಟ್ಟಲೆ ನಿರರ್ಗಳವಾಗಿ ಮಾತನಾಡಬಲ್ಲರು. ಕುವೆಂಪು ಅವರು ತೋರಿಸಿದಂತ ಹಾದಿ ಏನಿದೆ, ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಹೊರ ಬನ್ನಿ, ಬಡತನವ ಬುಡಮಟ್ಟ ಕೀಳ ಬನ್ನಿ, ಮೌಢ್ಯತೆಯ ಮಾರಿಯನ್ನ ಹೊರದೂಡಲೈ ತನ್ನಿ, ವಿಜ್ಞಾನ ದೀವಿಗೆಯ ಹಿಡಿಯ ಬನ್ನಿ, ಓ ಬನ್ನಿ ಸೋದರರೇ ಬೇಗ ಬನ್ನಿ ಅನ್ನುವಂತ ಕವಿವಾಣಿ ಏನಿದೆ, ಆ ವಾಣಿಗೆ ತಕ್ಕಂತೆ ಬದುಕಿ ಆಡಳಿತ ಮಾಡಿ ಈ ರಾಜ್ಯಕ್ಕೊಂದು ನಿದರ್ಶನವನ್ನ ಸ್ಥಾಪನೆ ಮಾಡೋದ್ರೊಳಗಡೆ ಸಿದ್ದರಾಮಯ್ಯನವ್ರ ಪಾತ್ರ ಇದೆ, ಅವ್ರ ಕೈ ಇದೆ, ಅವ್ರ ಶಕ್ತಿ ಇದೆ. ಅವ್ರ ಜೊತೆಗಿಂತ ಎಲ್ಲ ಜನ ಯುವಕರು, ನೀವುಗಳೆಲ್ಲರೂ ಕೂಡ ಇದ್ದೀರಿ. ಇನ್ನೇನ್ ಬೇಕು? ಇಷ್ಟು ಮಾತ್ರ ನನ್ನನ್ನು ಕರೆದು ನೀವು ಮಾತನಾಡೋದಕ್ಕೆ ನನ್ನನ್ನು ಕೂಡ ಪ್ರೀತಿಯಿಂದ ಆಹ್ವಾನಿಸಿದ ಇವರೆಲ್ಲ ಕರೆದ್ರು ಪಾಪರನ್ನ. ಸೊ ಹಿಂಗಾಗಿ ನಿಮ್ಮ ಪ್ರೀತಿಗೆ ಸದಾ ಚಿರಋಣಿ. ಈ ನಿಕೇತರಾಜ್ ಮೌರ್ಯ ನಿಮ್ಮ ಪ್ರೀತಿಗೆ ಸದಾ ಆಭಾರಿ ಅಂತ ಹೇಳ್ತಾ ನಿಮ್ಗಳಿಗೆಲ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದವನ್ನು ಸಲ್ಲಿಸ್ತೀನಿ. ನಮಸ್ಕಾರ.